ಓಂ ಶಾಂತಿ. ದಾದಿ ಪ್ರಕಾಶ್ ಮಣಿಜಿಯವರು ಆಗಸ್ಟ್ ತಿಂಗಳ ಪತ್ರಪುಷ್ಪದಲ್ಲಿ ತಿಳಿಸ್ತಾ ಇದ್ದಾರೆ, ಸಮರ್ಪಿತ ಆತ್ಮಗಳ ಗುರುತು ಚಿಹ್ನೆಗಳು ಹೇಗಿರುತ್ತೆ ಅನ್ನೋದು. ಅವರು ಯಾವಾಗ ಸಮರ್ಪಿತ ಆಗ್ತಾರೋ ಅವರಲ್ಲಿ ಒಂದು ಸೂಕ್ಷ್ಮ ಸಂಕಲ್ಪವೂ ಸಹ ಬರೋದಿಲ್ಲ. ನಾನು ಕೊನೆಯ ತನಕ ಈ ಯಜ್ಞದಲ್ಲಿ ಇರ್ತೀನೋ ಇಲ್ವೋ ಅನ್ನುವಂಥ ಸೂಕ್ಷ್ಮ ಸಂಕಲ್ಪವೂ ಸಹ ಅವರಿಗೆ ಬರೋದಿಲ್ಲ. ಯಾವಾಗ ಸೂಕ್ಷ್ಮ ಸಂಕಲ್ಪ ಬಂತು ಅಂತಂದರೆ ಅದು ಒಂದು ದೊಡ್ಡ ಮಾಯೆ ಆಗಿದೆ ಅಂತ ದಾದಿಯವರು ತಿಳಿಸ್ತಾ ಇದ್ದಾರೆ. ನಿಮ್ಮ ಸಂಕಲ್ಪ ದೃಢವಾಗಿತ್ತು ಅಂತಂದರೆ ಈ ಬಲಹೀನತೆಯ ಸಂಕಲ್ಪಗಳು ಯಾಕೆ ಬರುತ್ತೆ ಅನ್ನೋದು ಕೇಳ್ತಾ ಇದ್ದಾರೆ. ಆದರೆ ನಿಮ್ಮ ಸಂಕಲ್ಪದಲ್ಲಿ ಅಂದರೆ ನಾನು ಸಮರ್ಪಿತ ಆಗಿದ್ದೀನಿ, ನಾನು ಕೊನೆ ತನಕ ಇರ್ತೀನೋ ಇಲ್ವೋ ಅನ್ನೋಂಥ ಸಂಕಲ್ಪ ಬರಲೇಬಾರ್ದು. ಯಾಕಂದರೆ ನಾನು ಬಾಬಾ ಅವ್ರಿಗೆ ಸಮರ್ಪಿತ ಆಗಿದ್ದೀನಿ, ಬಾಬಾ ನನ್ನ ಕೊನೆ ತನಕನೂ ಕಾಪಾಡ್ತಾರೆ, ನಾನು ಬಾಬಾರ ಜೊತೆಗೆ ಕೊನೆ ತನಕನೂ ಇರ್ತೀನಿ ಅನ್ನೋಂಥ ದೃಢತೆ ಇತ್ತು ಅಂತಂದರೆ ಬೇರೆ ಯಾವುದೇ ರೀತಿಯಾದ ಸಂಕಲ್ಪಗಳು ಬರೋದಿಲ್ಲ ಅಂತ ದಾದಿಯವರು ತಿಳಿಸ್ತಾ ಇದ್ದಾರೆ. ನಿಮ್ಮ ದೃಢತೆಯ ಸಂಕಲ್ಪದಲ್ಲಿ ಸಂಪೂರ್ಣವಾಗಿ ನಿಶ್ಚಯ ಇರಬೇಕು ಮತ್ತು ಅದನ್ನು ಅದೇ ರೀತಿ ಪಾಲನೆಯನ್ನು ಮಾಡ್ತಾ ಹೋಗಬೇಕು ನೀವು ಶ್ರೀಮತದ ಅನುಸಾರ. ಆಗ ಏನಾಗುತ್ತೆ, ಇಲ್ಲಿ ಯಾವುದೇ ರೀತಿಯಾದ ಬಲಹೀನತೆಯ ಸಂಕಲ್ಪಗಳು ಬರೋದಿಲ್ಲ ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾರು ಸಮರ್ಪಿತ ಆತ್ಮಗಳು ಆಗಿರ್ತಾರೋ ಮಾತುಗಳಲ್ಲಿ ಕೆಟ್ಟದು ಇರೋದಿಲ್ಲ ಮತ್ತು ಕೆಟ್ಟದನ್ನು ಅವರು ನೋಡೋದಿಲ್ಲ ಮತ್ತು ಕೆಟ್ಟ ಆಲೋಚನೆಯೂ ಸಹ ಸಂಕಲ್ಪದಲ್ಲೂ ಸಹ ಅವರಲ್ಲಿ ಬರೋದಿಲ್ಲ. ಅವ್ರಿಗೆ ಒಂದೇ ಲಗನ್ ಇರುತ್ತೆ, ಏನಂತಂದರೆ ಅವರ ಬ್ಯಾಗೇಜ್ ಕಂಪ್ಲೀಟ್ ಆಗಬೇಕು ಅಂತ. ಅಂದರೆ ಅವರ ಹಿಸಾಬ್ ಕಿತಾಬ್ ಲೆಕ್ಕಾಚಾರಗಳು ಎಲ್ಲವೂ ಸಮಾಪ್ತಿ ಆಗಬೇಕು ಈ ಜನ್ಮದಲ್ಲಿ. ಮತ್ತು ನಾನು ಬಾಬಾರವರ ಸಮಾನ ಆಗಬೇಕು, ಸಂಪನ್ನ ಆಗಬೇಕು, ಸಂಪೂರ್ಣ ಆಗಬೇಕು ಅನ್ನುವಂಥ ಚಿಂತನೆ ಇರುತ್ತೆ ಹೊರತು ಬೇರೆ ಯಾವುದೇ ರೀತಿಯಾದ ಚಿಂತನೆ ಅವರಲ್ಲಿ ಇರಲ್ಲ. ಅಷ್ಟು ಲಗನ್ ಇರುತ್ತೆ ಅವ್ರಿಗೆ ಅಂತ ದಾದಿಯವರು ತಿಳಿಸ್ತಾ ಇದ್ದಾರೆ. ಮತ್ತು ಅವರಲ್ಲಿ ಯಾವಾಗಲೂ ಯೋಚನೆ ಇರುತ್ತೆ, ಏನಂತಂದರೆ ನಾನು ಇಡುವ ಒಂದು ಹೆಜ್ಜೆ ಏನು ಇಡ್ತೀನೋ ಅದು ಇಡೀ ವಿಶ್ವಕ್ಕೆ ಸಂಬಂಧಿತ ಆಗಿರುತ್ತೆ. ಈ ಯಜ್ಞ ಒಂದು ಕೋಟೆ ಎತ್ತರ, ಆ ಕೋಟೆಯಲ್ಲಿ ಒಂದು ಇಟ್ಟಿಗೆ ಏನಾರ ಅಲ್ಲಾಡ್ತು ಅಂತಂದರೆ ಆ ಒಂದು ಗೋಡೆ ಬಿದ್ದ ಹಾಗೆ ಅನ್ನೋದು ಅವ್ರಿಗೆ ಸದಾ ಸ್ಮೃತಿಯಲ್ಲಿ ಇರುತ್ತೆ. ಹಾಗಾಗಿ ಅವರು ಯಾವುದೇ ರೀತಿಯಾದ ಸಾಧನೆಯ ವೃತ್ತಿಗೆ ಹೋಗೋದಿಲ್ಲ, ಸಾಧನೆಗಳಿಗೆ ಅವಲಂಬಿತ ಆಗೋದಿಲ್ಲ. ಯಾವಾಗ ಸಾಧನೆಗಳಿಗೆ ಅವಲಂಬಿತ ಆಗ್ತಾರೋ ಅವರ ಸಾಧನೆ ಏನು ಗುರಿ ಇರುತ್ತೋ ಅದು ಬಿದ್ದೋಗ್ಬಿಡತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಅರಿವಿರುತ್ತೆ. ಯಾರು ಬಾಬಾರವ್ರಿಗೆ ಸಮರ್ಪಿತ ಆಗಿರ್ತಾರೋ ಅವರು ಬಾಬಾರವರ ಜವಾಬ್ದಾರರು ಆಗಿರ್ತಾರೆ, ಅವ್ರನ್ನ ಬಾಬಾರವರು ನೋಡ್ಕೊತಾರೆ. ಅವರು ಎಂದೂ ಸಹ ದುಡ್ಡಿನ ಹಿಂದೆ ಓಡೋದಿಲ್ಲ ಮತ್ತು ಯಾವುದೇ ರೀತಿಯಾದ ಬಿಸ್ನೆಸ್ನ ಅವರು ಮಾಡೋದಿಲ್ಲ, ವ್ಯವಹಾರಗಳನ್ನು ಅವರು ಮಾಡೋದಿಲ್ಲ. ಬಾಬಾರವರು ಅವ್ರಿಗೆ ಊಟಕ್ಕೆ ಮತ್ತು ಬಟ್ಟೆಗೆ ಯಾವುದೇ ರೀತಿಯಾದ ಕೊರತೆಯನ್ನು ಅವರು ಮಾಡಿಲ್ಲ. ಮತ್ತು ಹೇಗೆ ಅವರು ನಿದ್ರೆಯನ್ನು ಗೆಲ್ಲಬೇಕು ಅನ್ನೋದನ್ನು ಬಾಬಾರವರು ಅವ್ರಿಗೆ ಕಲಿಸ್ಕೊಟ್ಟಿರ್ತಾರೆ. ಮತ್ತು ಅದಕ್ಕೋಸ್ಕರ ಅವ್ರಿಗೆ ಯಾವುದೇ ರೀತಿಯಾದ ಚಿಂತೆ ಇರೋದಿಲ್ಲ, ಅದರಿಂದ ಸಂಪೂರ್ಣ ಮುಕ್ತ ಆಗಿರ್ತಾರೆ. ಅವ್ರಿಗೆ ಬಿಳಿ ಬಟ್ಟೆ ಮತ್ತು ಜೇಬ್ ಖಾಲಿ ಇದ್ರೇ ಸಾಕು, ಅವರೇ ವಿಶ್ವದ ಮಾಲೀಕರಾಗಿರ್ತಾರೆ ಅಂತ ಬಾಬಾರವರು ತಿಳಿಸ್ತಾರೆ. ಯಾಕಂದರೆ ಎಲ್ಲ ಜವಾಬ್ದಾರಿಯನ್ನು ಬಾಬಾರವರು ತಗೊಂಡಿರ್ತಾರಲ್ವ, ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾದ ಚಿಂತೆ ಅನ್ನೋದು ಇರೋದಿಲ್ಲ. ಸಮರ್ಪಿತ ಅಂದ್ರೇ ಪ್ರತಿಯೊಂದು ಸಂಕಲ್ಪ ಶ್ರೇಷ್ಠ ಶುದ್ಧ ಆಗಿರಬೇಕು. ಅವರ ಭಾವನೆ ಏನಿರುತ್ತೋ ಅದು ಅನ್ಯರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಅರಿವಿರುತ್ತೆ. ಅವರು ಒಂದೊಂದು ಶ್ರೇಷ್ಠ ಸಂಕಲ್ಪವೂ ಸಹ ಸಂಪೂರ್ಣವಾಗಿ ಬಲಶಾಲಿಯಾಗಿರುತ್ತೆ, ದೃಢವಾಗಿರುತ್ತದೆ. ಮತ್ತು ಅವರು ಸದಾ ಪವಿತ್ರತೆಯ ಸಂಸ್ಕಾರವನ್ನು ಹೊಂದಿರ್ತಾರೆ, ಅದರ ವೈಬ್ರೇಷನ್ನ ಎಲ್ಲ ಕಡೆ ಹರಡಿಸ್ತಾ ಇರ್ತಾರೆ. ಯಾವುದೇ ರೀತಿಯಾದ ಬಿರುಗಾಳಿ ಬಂದರೆ ಅಂದರೆ ಕೆಟ್ಟ ಸಂಕಲ್ಪಗಳು ಸಾಧಾರಣ ಸಂಕಲ್ಪಗಳು ಅವರಲ್ಲಿ ಇತ್ತು ಅಂತಂದರೆ ಆ ವೈಬ್ರೇಷನ್ ಹಾಳಾಗತ್ತೆ.
ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆ ಕೋಟೆ ಒಳಗೆ ಆ ವೈಬ್ರೇಷನ್ ಹಾಳಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಆ ಏನು ಬಿರುಗಾಳಿ ಬೀಸಿರ್ತೀವಲ್ಲ, ಅಂದರೆ ಕೆಟ್ಟ ಸಂಕಲ್ಪಗಳನ್ನ ಏನು ಹರಡಿಸಿರ್ತೀವಲ್ಲ, ಅದಕ್ಕೆ ಜವಾಬ್ದಾರಿ ನಾನೇ ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಸಾಧಾರಣ ಸಂಕಲ್ಪಗಳನ್ನ ಮಾಡಿದರೂ ಸಹ ಆ ಸಾಧಾರಣ ಸಂಕಲ್ಪಗಳನ್ನ ತೆಗೆಯಲಿಕ್ಕೋಸ್ಕರ ಅವರು ಮತ್ತೆ ಬಲಶಾಲಿಯಾದ ದೃಢ ಸಂಕಲ್ಪಗಳನ್ನ ಇಟ್ಟು ಶಕ್ತಿಶಾಲಿಯಾದ ಸಂಕಲ್ಪಗಳನ್ನ ಮಾಡಿ ಆ ವೈಬ್ರೇಷನ್ನ ಮತ್ತೆ ಹರಡಿಸ್ತಾ ಹೋಗ್ತಾರೆ. ಅದಕ್ಕೆ ಅವರು ಸದಾ ಪವರ್ಫುಲ್ ಸಂಕಲ್ಪಗಳನ್ನೇ, ಶುದ್ಧ ಸಂಕಲ್ಪಗಳನ್ನೇ ಮಾಡಿ ಕೋಟೆಯನ್ನು ಮಜಬೂತ್ ಮಾಡಿರ್ತಾರೆ, ಕೋಟೆಯನ್ನು ಬಲಶಾಲಿಯನ್ನಾಗಿ ಮಾಡಿರ್ತಾರೆ. ಮತ್ತು ದಾದಿಯವರು ಹೇಳ್ತಾರೆ, ಅವರು ವಿಶೇಷವಾಗಿ ಅವರ ಪ್ರತಿಯಾಗಿ ಏನಾರ ಖರ್ಚು ಮಾಡಿಕೊಂಡ್ರು ಅಂತಂದರೆ ಅದು ನನ್ನ ಖಾತೆಗೆ ಜಮಾ ಆಗತ್ತೆ ಅನ್ನೋದು ಅವ್ರಿಗೆ ಅರಿವಿರುತ್ತೆ. ಅದಕ್ಕೋಸ್ಕರ ಅವರು ಖರ್ಚು ಮಾಡೋಬೇಕಾದ್ರೆ ತುಂಬಾ ಯೋಚನೆ ಮಾಡ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚನ್ನು ಮಾಡ್ಕೊತಾರೆ. ಅನ್ನೆಸರಿಯಾಗಿ ಯಾವುದೇ ರೀತಿಯಾದ ಖರ್ಚನ್ನು ಮಾಡೋದಿಲ್ಲ. ಯಾವುದೇ ಒಂದು ಅಭ್ಯಾಸಕ್ಕೆ ಒಳಗಾಗಿ ವಿಶೇಷವಾಗಿ ಏನಾರ ಖರ್ಚು ಮಾಡಿಕೊಂಡ್ರು ಅಂದ್ರೂ ಸಹ ಆ ಖರ್ಚು ಏನಿರುತ್ತೋ ಅದು ಸಹ ಅದಕ್ಕೆ ಅವರ ಜವಾಬ್ದಾರ ಆಗಿರ್ತಾರೆ. ಅದರ ಬೋಜ ಅವರು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಅವರು ಪೈಸನೂ ಸಹ ಜಮಾ ಮಾಡಿ ಯಾರು ದಾನ ಮಾಡಿರ್ತಾರೋ ಅವ್ರ ಏನು ದಾನ ಅದನ್ನು ಸಫಲ ಮಾಡ್ತಾ ಹೋಗ್ತಾರೆ. ಅವರ ಪ್ರತಿ ಏನಾರ ಯೂಸ್ ಮಾಡಿಕೊಂಡ್ರು ಅಂತಂದರೆ ಅದರ ಖಾತೆಗೆ ಹೋಗುತ್ತೆ ಅನ್ನೋದು ಗೊತ್ತಿರೋದು ಕಾರಣ ಅವರು ಯಜ್ಞ ಪ್ರತಿಯಾಗಿ ಏನು ಯೂಸ್ ಮಾಡಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ತಾ ಇರ್ತಾರೆ. ಇಲ್ಲ ಅಂತಂದರೆ ಅದಕ್ಕೆ ಅವರು ಲೆಕ್ಕವನ್ನು ಇಡಬೇಕಾಗತ್ತೆ ಮತ್ತು ಅದೆಲ್ಲವೂ ಸಹ ಜಮಾ ಆಗ್ತಾ ಹೋಗುತ್ತೆ ಅವರ ಪ್ರತಿಯಾಗಿ ಏನಾರ ಆ ದುಡ್ಡನ್ನು ಯೂಸ್ ಮಾಡಿಕೊಂಡ್ರೆ. ಹಾಗಾಗಿ ಅವರ ಯಾವುದೇ ಒಂದು ಖರ್ಚನ್ನು ಮಾಡಬೇಕು ಅಂದರೆ ಯಾರು ದಾನ ಮಾಡಿರ್ತಾರೋ ಅದನ್ನು ಸಂಪೂರ್ಣವಾಗಿ ಅವರು ಸಫಲ ಮಾಡ್ತಾರೆ ಮತ್ತು ಅವರ ಪ್ರತಿಯಾಗಿ ಅವರು ಏನೂ ಸಹ ಖರ್ಚು ಮಾಡ್ಕೊಳೋದಿಲ್ಲ. ಮತ್ತು ದಾದಿಯವರು ತಿಳಿಸ್ತಾ ಇದ್ದಾರೆ, ಅವರು ಎಷ್ಟು ಸಂಕಲ್ಪಗಳನ್ನ ಖರ್ಚು ಮಾಡಬೇಕು ಅಷ್ಟು ಸಂಕಲ್ಪಗಳನ್ನ ಮಾತ್ರ ಖರ್ಚು ಮಾಡ್ತಾರೆ. ಯಾಕಂದರೆ ಅದರಲ್ಲೂ ಸಹ ಅವರು ಸಂಕಲ್ಪಗಳ ಉಳಿತಾಯವನ್ನು ಮಾಡ್ತಾ ಹೋಗ್ತಾರೆ. ಯಾಕಂದರೆ ಇಡೀ ಕೋಟೆ ಏನಿದೆಯೋ ಅದು ಸಂಪೂರ್ಣವಾಗಿ ಪ್ರಭಾವಶಾಲಿ ಆಗಬೇಕು ಅಂತಂದರೆ ಮೌನದ ಶಕ್ತಿ ಹೆಚ್ಚಿರುತ್ತೆ. ಆ ಮೌನದ ಶಕ್ತಿ ಹೆಚ್ಚಿರಬೇಕು ಅಂದರೆ, ಸೈಲೆನ್ಸ್ನ ಶಕ್ತಿ ಹೆಚ್ಚಿರಬೇಕು ಅಂತಂದರೆ ಅವರ ಸಂಕಲ್ಪಗಳು ಸಹ ಸಂಪೂರ್ಣವಾಗಿ ಕಡಿಮೆ ಸಂಕಲ್ಪ ಇರಬೇಕಾಗತ್ತೆ. ಅದಕ್ಕೋಸ್ಕರ ನನ್ನ ಸಂಕಲ್ಪದಿಂದ ವೈಬ್ರೇಷನ್ ಏನು ಹರಡಿರ್ತಾರಲ್ಲ, ಸೈಲೆನ್ಸ್ನ ವೈಬ್ರೇಷನ್ ಏನು ಹರಡಿರ್ತಾರೋ ಅದು ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ಅವ್ರಿಗೆ ಚೆನ್ನಾಗಿ ಅರಿವಿರುತ್ತೆ. ಅವರು ಯಾವುದೇ ಒಂದು ಗುಣದಿಂದ ಅಥವಾ ಯಾವುದೇ ಒಂದು ವಿಕಲ್ಪದಿಂದ ಏನಾರ ಆ ವೈಬ್ರೇಷನ್ಗೆ ಡಿಸ್ಟರ್ಬ್ ಆಯಿತು ಅಂದರೆ ಅದರ ಜವಾಬ್ದಾರಿ ಇವರೇ ಆಗಿರ್ತಾರೆ ಅನ್ನೋದು ಅವ್ರಿಗೆ ಅರಿವಿರುತ್ತೆ. ಹಾಗಾಗಿ ಅದಕ್ಕೋಸ್ಕರ ಅವರ ಸ್ಥಿತಿ ಸದಾ ಅಚಲ ಅಡೋಲವಾಗಿರುತ್ತದೆ. ಅವರ ಸ್ಥಿತಿ ಏನಾರ ಏರುಪೇರು ಬಂದಿತ್ತು ಅಂತಂದರೆ ಅದರ ಏನು ಹರಡಿರ್ತಾರಲ್ಲ ಪ್ರಕಂಪನಗಳನ್ನ, ಕೆಟ್ಟ ಪ್ರಕಂಪನಗಳನ್ನ ಏನು ಹರಡಿರ್ತಾರಲ್ಲ ಅದರದ್ದು ಅದರ ಪ್ರಭಾವ ಅನ್ಯರಿಗೂ ಬೀಳತ್ತೆ ಮತ್ತು ಅವ್ರಿಗೂ ಬೀಳತ್ತೆ ಅನ್ನೋದು ಗೊತ್ತಿರುತ್ತೆ. ಯಾವಾಗ ಆ ವೈಬ್ರೇಷನ್ ಹರಡಿ ಅನ್ಯರಿಗೆ ಅದಕ್ಕೆ ಪ್ರಭಾವಿತರಾಗಿರ್ತಾರೆ ಅಂತ ಅಂದರೆ ಅವರೂ ಸಹ ಅದರ ನಿಮಿತ್ತ ಆಗಿದ್ದಾರೆ ಅಂತ ಅರ್ಥ. ವಾಯುಮಂಡಲವನ್ನು ಶುದ್ಧವಾಗಿ ಇಟ್ಕೊಳ್ಳದೆ ಇರೋ ಶುದ್ಧವಾಗಿರೋ ವಾಯುಮಂಡಲವನ್ನು ಅಶುದ್ಧ ಮಾಡಿರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯಾರು ಅದರ ಅಶುದ್ಧ ವಾಯುಮಂಡಲಕ್ಕೆ ಪ್ರಭಾವಿತರಾಗಿ ಒಳಗಾಗ್ತಾರೋ ಅದು ಸಹ ಇವರ ಮೇಲೆ ಅವರ ಜವಮಾದ ಖಾತೆಗೆ ಹೋಗ್ಬಿಡತ್ತೆ. ಹಾಗಾಗಿ ಅವರು ಸದಾ ಶುದ್ಧ ಸಂಕಲ್ಪವನ್ನೇ ಮಾಡಬೇಕಾಗತ್ತೆ. ಅವರ ಅನೇಕರು ನೋಡಿ ಅವ್ರನ್ನ ಕಲಿತಾ ಇರ್ತಾರೆ. ಹಾಗಾಗಿ ಅವರ ತ್ಯಾಗದ ವೃತ್ತಿ ಏನಿರುತ್ತೋ ಅದನ್ನು ನೋಡಿ ಅನೇಕರು ಅದೇ ರೀತಿ ತ್ಯಾಗದ ಮೂರ್ತಿಗಳು ಆಗ್ತಾ ಹೋಗ್ತಾರೆ. ಈ ತ್ಯಾಗ ಅವರು ಏನು ತ್ಯಾಗ ಮಾಡಿರ್ತಾರೋ, ಬೇರೆಯವ್ರು ಏನು ತ್ಯಾಗ ಮಾಡ್ತಾರೋ ಅದನ್ನು ನೋಡಿ ಇವರ ತ್ಯಾಗ ಕಾಣತ್ತೆ, ಇವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಣತ್ತೆ. ಈಗ ನಾನು ಯಾವುದೋ ಒಂದು ತ್ಯಾಗ ಮಾಡಿದ್ದೀನಿ ಅಂತಂದರೆ ನನ್ನನ್ನು ನೋಡಿ ಇನ್ನೊಬ್ಬರು ತ್ಯಾಗ ಮಾಡ್ತಾರೆ. ಅವರ ಅವ್ರು ಏನು ತ್ಯಾಗ ಮಾಡಿರ್ತಾರೋ ಅದನ್ನು ನೋಡಿ ಇವರಿಂದ ಇವರು ಈ ರೀತಿ ತ್ಯಾಗವನ್ನು ಕಲಿತರು ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಆ ಸಂಘದ ರಂಗ್ ಅಲ್ಲಿ ಪ್ರಭಾವ ಬೀಳತ್ತೆ.
ಆ ಸಂಘ ಹೇಗಿತ್ತು ಅನ್ನೋದು ಪ್ರಭಾವ ಬೀಳುತ್ತೆ. ಅದಕ್ಕೋಸ್ಕರ ಈ ತ್ಯಾಗ ಅನ್ನೋದು ಸಹ ಆ, ಮಹಾನ್ ಭಾಗ್ಯನೇ ಅನ್ಬೋದು. ಯಾಕಂದರೆ ಆ ತ್ಯಾಗ ನೋಡಿ, ಇನ್ನೊಬ್ಬರ ತ್ಯಾಗ ನೋಡಿ ಇವರ ಭಾಗ್ಯವನ್ನು ಅವರು ಬೆಳೆಸ್ಕೊತಾ ಇರ್ತಾರೆ. ಹಾಗಾಗಿ ಈ ರೀತಿಯಲ್ಲಿ ನಿಮಿತ್ತ ಆತ್ಮಗಳು ಇರಬೇಕು ಅಂತ ದಾದಿ ಪ್ರಕಾಶ್ ಮಣಿಜಿಯವರು ಹೇಳ್ತಾ ಇದ್ದಾರೆ. ಅಂದರೆ ಅವರ ಗುರುತು ಚಿಹ್ನೆಗಳು ಈ ರೀತಿ ಇರುತ್ತೆ ಅಂತ ದಾದಿಯವರು ಹೇಳ್ತಾ ಇದ್ದಾರೆ. ಅಚ್ಚ ಓಂ ಶಾಂತಿ.